ಹೆದ್ದಾರಿ ಅಧಿಕಾರಿಗಳ ಉದಾಸೀನತೆಗೆ ತಾಲೂಕಿನ ಜಯಂತಿ ಗ್ರಾಮಸ್ಥರು ಕಂಗಾಲು. 4-5 ವರ್ಷಗಳಿಂದ ಸರ್ವಿಸ್ ರಸ್ತೆ ಇಲ್ಲದೆ ಕಾಡುಗೊಲ್ಲ ಸಮುದಾಯದ ಆಕ್ರೋಶ. ಅಭಿವೃದ್ಧಿ ಹೆಸರಲ್ಲಿ ಹೆದ್ದಾರಿಗಳು ನಿರ್ಮಾಣವಾಗ್ತಾ ಇವೆ, ಆದರೆ ಅದೇ ಹೆದ್ದಾರಿಗಳು ಬುಡಕಟ್ಟು ಸಮುದಾಯದ ಬದುಕನ್ನ ಮೂರಾಬಟ್ಟೆ ಮಾಡಿದ್ರೆ ಹೇಗಿರುತ್ತೆ? ಹೌದು, ತಿಪಟೂರು ತಾಲೂಕಿನ ಜಯಂತಿ ಗ್ರಾಮದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕಾಡುಗೊಲ್ಲ ಸಮುದಾಯದ ಜನರ ಬದುಕು ಈಗ ಬೀದಿಗೆ ಬಂದಿದೆ. ಕಳೆದ 4.5 ವರ್ಷಗಳಿಂದ ಕೇವಲ ಸರ್ವಿಸ್ ರಸ್ತೆಗಾಗಿ ಮನವಿ ಮಾಡಿ ಸುಸ್ತಾಗಿದ್ದಾರೆ ಗ್ರಾಮಸ್ಥರು. ಇನ್ನು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದು ಭೀಕರ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಿಪಟೂರು ತಾಲೂಕಿನ ಜಯಂತಿ ಗ್ರಾಮದಲ್ಲಿ ಕಾಡುಗೊಲ್ಲ ಸಮುದಾಯದ ಜನರ ಆಕ್ರೋಶ ಮುಗಿಲು ಮುಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಪೂರ್ವ ಪಶ್ಚಿಮವಾಗಿ ಹೆದ್ದಾರಿ ನಿರ್ಮಾಣ ಮಾಡ್ತಾ ಇದ್ರು. ಸ್ಥಳೀಯ ಗ್ರಾಮಸ್ಥರ ಸಂಚಾರ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಮುಚ್ಚಿ ಹಾಕಿದೆ. ಕಾಮಗಾರಿ ಆರಂಭವಾಗಿ 5 ವರ್ಷ ಕಳೆದ್ರು ಸೂಕ್ತ ಸರ್ವಿಸ್ ರಸ್ತೆ ನಿರ್ಮಿಸಿಕೊಟ್ಟಿಲ್ಲ. ಇದರಿಂದ ಸುಮಾರು 10ರಿಂದ 15 ಅಡಿ ಎತ್ತರದ ರಸ್ತೆಯನ್ನ ದಾಟಲಾಗದೆ ತೋಟ ಜಮೀನುಗಳಿಗೆ ಹೋಗಲು ಸಾಧ್ಯವಾಗದೆ ಗ್ರಾಮಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರಾದ ಇವರು ಕುರಿ ದನ ಮೇಯಿಸುವುದನ್ನೇ ನಂಬಿ ಬದುಕ್ತಾ ಇದ್ದಾರೆ. ಆದ್ರೀಗ ಸಾಕು ಪ್ರಾಣಿಗಳಿಗೆ ನೀರು ಮೇವು ತರಲು ಸಹ ಹೆದ್ದಾರಿ ದಾಟಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಲರಾಜ್ ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಸಂದರ್ಭದಲ್ಲಿ ಮಾತನಾಡಿದರು. ಕಳೆದ 4.5 ವರ್ಷಗಳಿಂದ ಸರ್ವಿಸ್ ರಸ್ತೆಗಾಗಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಪ್ರಾಣಿಗಳಿಗೆ ನೀರು ಕುಡಿಸಲು ರಸ್ತೆ ಇಲ್ಲದೆ ಜನರು ಕಂಗಾಲಾಗಿದ್ದಾರೆ. ನಮ್ಮ ಹಕ್ಕಿಗಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದರು. ಇನ್ನು ಉಜ್ಜಜ್ಜಿ ರಾಜಣ್ಣ ಬುಡಕಟ್ಟು ಸಮುದಾಯದ ಮುಖಂಡ ಮಾತನಾಡಿದರು. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಚಾರ ಮಾರ್ಗಗಳನ್ನೇ ಮುಚ್ಚಲಾಗಿದೆ. ಜಾಗ ಕಳೆದುಕೊಂಡ ಬಡ ಜನರಿಗೆ ಹಣ ನೀಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮವನ್ನು ಕೈಗೊಳ್ಳದಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಇದೇ ವೇಳೆ ಕಾಡುಗೊಲ್ಲ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಉಜ್ಜಜ್ಜಿ ರಾಜಣ್ಣ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಬಡ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರ ಅಥವಾ ಈ ಕಾಡುಗೊಲ್ಲ ಸಮುದಾಯದ ಬದುಕು ಹೆದ್ದಾರಿಯ ಧೂಳಿನಲ್ಲಿಯೇ ಹೀಗೆ ಕರಗಿ ಹೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಯಾಕೆ ತೆಗ್ದಿದ್ದಾರೆ ಏನು ಅಂತ ನಾನು ನೋಡೋದು ಚೆಕ್ ಮಾಡಿ ಪ್ರಾವಿಷನ್ ಈಗ ಇಲ್ಲಿ ಸ್ಟಾಪ್ ಮಾಡುತ್ತಾ ಹೈವೇಲಿ ಬಸ್ಗಳು ಅನ್ನೋದು ಫಸ್ಟ್ ಪಾಯಿಂಟ್ ನೀಡ್ ಟು ಬಿ ಡಿಸ್ಕಸ್. ಅಧಿಕಾರಿ ಯಾರಿದ್ದಾರೆ ಅವ್ರು ಇಲ್ಲೇ ಬರಲಿ, ನಾವು ಎದರಲ್ಲ ಅಲ್ಲಿ ಬೇರೆ ರೈತರು ಇವಾಗ ಮೆಮೊರಾಂಡಮ್ ಕೊಡ್ಲಿಕ್ಕೆ ನನಗೆ ಕಾಯ್ತಾ ಇದ್ದಾರೆ. ನಾನು ಹೋಗಿ ಬರಬೇಕು. ನಾವು ಕೂತಿರ್ತೀವಿ ಶಾಂತವಾಗಿ, ನೀವು ಹೋಗಿ ಸರ್ವೆ ನಂಬರ್ ಮಾಡ್ಬೋದು ಅಂತ ಹೇಳ್ಕೊಳ್ಳೋಣ. ಆಮೇಲೆ ಅಂತೀರ ಆಮೇಲೆ ನಿಮ್ಮ ಕೆಲಸ ಎಲ್ಲ ಆದ್ಮೇಲೆ ಧಿಕ್ಕಾರ ಕೂರಿ ಸಾಮ್ಯಾನ ಬೇಕಲ್ಲಿ ಬಿತ್ತಲ್ ಕುತ್ಕೊಂಡಕ್ಕೆ ನಮಗೆ ಮಾಡೋ ಕೆಲಸ ಇಲ್ಲ. ದಿನ ಕೂಲಿ ಕೊಡ್ತಾರೆ. ಎಸ್ ಮೇಡಮ್ ಎಲ್ಲ ಬಂದು ಧಿಕ್ಕಾರ ಕೂರಿ. ಈಗ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲೂವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಮಾಡಿಕೊಡಿ, 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 ಬೇಕೇ ಬೇಕು, ಬೇಕೇ ಬೇಕು, ಎಲ್ಲೂವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ, 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 ಎಲ್ಲವರೆಗೂ ಹೋರಾಟ, 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 ಎಲ್ಲವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಹೋರಾಟ, ಹೋರಾಟ, ಎಲ್ಲವರೆಗೂ ಹೋರಾಟ, 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 ಎಲ್ಲವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು,
ಸರ್, ನಾವು ಈಗ 6 ತಿಂಗಳಿಂದ ಇದೇ ಹೋರಾಟ ಮಾಡ್ತಿದ್ದೀವಿ ಸರ್. ನಾವು ಕೂಲಿ ಕಾರ್ಮಿಕರ ಜನಗಳನ್ನೆಲ್ಲ ಕರ್ಕೊಂಡು ಬರ್ರಿ 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 ಇವತ್ತು ಬರ್ತಾರೆ, ಇವತ್ತು ಅಧಿಕಾರಿಗಳು ಬರ್ತಾರೆ ಅಂತ ಈಗ 6 ತಿಂಗಳಿಂದ ಇದನ್ನೇ ಹೇಳ್ತಿದ್ದೀವಿ ಸರ್. ನಮ್ಮ ಜಿಲ್ಲಾಧಿಕಾರಿಗಳು 3 ದಿನ ಭೇಟಿ ಮಾಡಿದ್ದಾರೆ, ಕೆಲಸ ಆಗಿಲ್ಲ. ಆ ಕೆಲಸ ಆಗಬೇಕು ಅಂದರೆ ಸರ್, ನಮ್ಮ ಬುಡಕಟ್ಟಿಯಲ್ಲಿ ಇದೆಯೋ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ತೀವಿ. NH4 ಅಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಒಂದು ನೀರು ಕುಡಿಯೋಕ್ಕೂ ಸಹ ರೋಡ್ ದಾಟಬೇಕು ಸಹ. ನಮ್ಮ ದನ ಕರುಗಳು ನೀರು ಅಂದ್ರು ಅಲ್ಲೇ ಕಟ್ಟೆ ಇದರಲ್ಲೇ ಇರೋದು, ಕಾಡಲ್ಲೇ ಕಟ್ಟಿರೋದು. ಅದರಿಂದಲೇ ನಮ್ಮ ಜೀವನ. ಅದನ್ನ ಬಿಟ್ಟರೆ ಎಲ್ಲೂ ನಾವು ಜೀವನ ಮಾಡೋಕ್ಕಾಗಲ್ಲ ಸರ್. ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳ್ದಂಗೆ ಕೇಳಿದವರು ನಮಗೆ ಸ್ಪಂದಿಸ್ತಾರ ಅನ್ನೋ ನಮಗೆ ಭಯ ಉಟ್ಕೊಂಡಿದೆ ಸರ್. ನಾವೇನೇ ಮಾಡಿ ಹೋರಾಟ ಮಾಡೇ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬುಡಕಟ್ಟು ಗೊಲ್ಲ ಜನಾಂಗ ಎಲ್ಲಿದೆಯೋ ನಾವು ಸೇರಿಸಿ ನಾವು ರೋಡಲ್ಲೇ ಸ್ಟ್ರೈಕ್ ಮಾಡೋದೇ ದಿಟ ಸರ್. ಇದು ಹಿಂಗೆ ಹೇಳ್ತಾ ನಾವು ಮಾತಾಡಲ್ಲ. ತಿಪ್ಟೂರು ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷರು ಬಾಲರಾಜ್ ಅಂತ ಹೇಳಿ, ನಾವು ಈಗಾಗಲೇ ತುಂಬ 4 ರಿಂದ 5 ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಬಂದು ಸ್ಪಾಟ್ಗೆ ವಿಸಿಟ್ ಮಾಡಿದರು, ಯಾವುದೇ ಪ್ರಯೋಜನವಾಗಿಲ್ಲ. ಹಂಗಾಗಿ ಇವತ್ತು ಊರಿನ ಗ್ರಾಮಸ್ಥರು ಮತ್ತು ನಮ್ಮ ತಿಪ್ಟೂರು ತಾಲೂಕು ಕಾಡುಗೊಲ್ಲರ ಸಂಘ ಅದು ಸದಸ್ಯರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ರಾಜಣ್ಣವರು ಮತ್ತು ರವಿಯಣ್ಣವರು ಎಲ್ಲರೂ ಸೇರಿ ಈ ಒಂದು ಮೆರವಣಿಗೆ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾಯಿದ್ವಿ. ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಬಂದು ನಮಗೆ ಭರವಸೆ ನೀಡಿದ್ದಾರೆ. ಸ್ಪಾಟ್ಗೆ ಕರ್ಕೊಂಬಂದು ಪಿ ಡಿ ಬರ್ತಾರಂತ ಇವತ್ತು ಬಂದು ಕರ್ಕೊಂಬಂದು ನಿಮ್ಮ ಸಮ್ಮುಖದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ ಅಂತೇಳಿ ನಾವು ಕಾಯ್ತಾ ಇದ್ವಿ. ನಮ್ಮ AC ಮೇಡಮ್ ಅವ್ರಿಗೆ ನಮ್ಮ ಇದು ಒಂದು ಏನೋ ಅಭಿಮಾನ, ಒಂದು ವಿಶ್ವಾಸದಿಂದ ಏನೋ ಹೇಳಿದ್ದಾರೆ. ನಮಗೆ ಒಂದು ನಂಬಿಕೆ ಇದೆ, ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ಕಾಯ್ತೀವಿ. ಈ ಕಡೆಯಿಂದ ಆ ಕಡೆಗೆ ದಾಟಲಿಕ್ಕೆ ಮುಂಚೆ ಸರಿ ಸಮವಾಗಿತ್ತು ಸರ್ ರಸ್ತೆ. ಇವಾಗ ಏನಾಗಿದೆ ಅಂದರೆ 10 ರಿಂದ 15 ಅಡಿ ಹೈಟ್ ಮಾಡಿದ್ದಾರೆ. ಅಲ್ಲಿ ತೆಂಗಿನಕಾಯಿ ಬಿದ್ದರೆ ನಮ್ಮ ತೋಟದಿಂದ ತಗೊಂಬರ್ಲಿಕ್ಕೆ ಮತ್ತು ಕುರಿ ದನ ಹೊಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಬರೋಲ್ಲ. ಆ ಕಡೆಯಿಂದ ಬರೋಕ್ಕೂ ಹೋಗಲ್ಲ, ಈ ಕಡೆಯಿಂದ ಹೋಗೋಕ್ಕೂ ಹೋಗಲ್ಲ. ಮತ್ತು ಬಿಡ್ಜು ಅದು ವ್ಯವಸ್ಥಿತವಾಗಿ ಏನೂ ಮಾಡಿಲ್ಲ. ಮಾಡಿಕೊಡ್ತೀನಿ, ಸರಿ ಮಾಡಿಕೊಡ್ತೀನಿ ಅಂತ ಮೇಡಮ್ ಹೇಳಿದ್ದಾರೆ. ಅದು ಯಾವುದೇ ಪ್ರಯೋಜನ ಆಗಿಲ್ಲ. ಮತ್ತು ಕುರಿ ದನ ಹೊಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಗ್ರಾಮದಲ್ಲಿ ನಮ್ಮ ಇಲ್ಲಿ 80 ಕುಟುಂಬ ಕಾಡುಗೊಲ್ಲರೆ ವಾಸ ಮಾಡ್ತಕ್ಕಂಥ ಜಾಗ ಇದು. ಒಂದು 2,500 ರಿಂದ 3,000 ಕುರಿಗಳಿದ್ದಾವೆ ಸರ್ ಇಲ್ಲಿ. ಬೆಳಗ್ಗೆ ಇದ್ದರೆ ನಮ್ಮದು ಕಾಡುಗೊಲ್ಲರದಲ್ಲ ಅದೇ ವೃತ್ತಿ. ಕುರಿ ಹೊಡ್ಕೊಂಡು ಹೋಗ್ಲಿಕ್ಕೆ ಹೋಗಲ್ಲ, ಬರೋಕ್ಕೂ ಹೋಗಲ್ಲ ಆ ಕಡೆಯಿಂದ. ಹಂಗಾಗಿ ನಮಗಿದು ಸರಿಯಾಗತಕ್ಕ ನಾವು ಧರಣಿ ಕೈ ಬಿಡಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಉಜ್ಜಜ್ಜಿ ರಾಜಣ್ಣ ಅಂತೇಳಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಇದು ಕಾಡುಗೊಲ್ಲರು ಬದುಕ್ತಾ ಇರ್ತಕ್ಕಂಥ ಪ್ರದೇಶ. ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟಿಗೆ ಸೇರ್ತಕ್ಕಂಥ ಜನಾಂಗ. ಇವರು ಜಾನುವಾರು ಸಾಕಾಣಿಕೆ, ಕುರಿ ಸಾಕಾಣಿಕೆ, ದನ ಸಾಕಾಣಿಕೆ ಇವುಗಳನ್ನೇ ಅವಲಂಬಿಸಿ ಕೃಷಿಯನ್ನು ಮೂಲದಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಈ ರಾಜ್ಯದ ಬುಡಕಟ್ಟು ಸಮುದಾಯ. ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದರು ಇಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಹೆದ್ದಾರಿಯ ನಿರ್ಮಾಣವನ್ನು ಮಾಡ್ತಾಯಿದ್ದಾರೆ. ಈ ಹೆದ್ದಾರಿಯನ್ನು ದಾಟಿ ಅವರು ಕುರಿ ದನ ನೀರು ಮೇವಿಗಾಗಿ ಹೋಗಬೇಕಾಗಿದೆ. ಈಗಾಗಲೇ ಈ ಕಾಮಗಾರಿ ಪ್ರಾರಂಭವಾಗಿ 4-5 ವರ್ಷಗಳಾಗಿದ್ದರೂ ಕೂಡ ಅವರಿಗೆ ಸರಿಯಾಗಿ ಸಂಚಾರಿ ವ್ಯವಸ್ಥೆಯನ್ನು ಮಾಡಿಲ್ಲ. ದನಗಳ ಮಾರ್ಗ, ಕುರಿ ಮಾರ್ಗ, ಜನ ತಿರುಗಾಡುವ ಎಲ್ಲ ಮಾರ್ಗಗಳನ್ನು ಮುಚ್ಚಿ ಇವರು ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಕಾಣ್ತಾ ಇದೆ. ಆದರೆ ದನ ಕುರಿ ಹೊಡ್ಕೊಂಡು ಹೆಂಗೆ ಹೋಗ್ಬೇಕು ಜನ? ನೀರು ನಿಡಿ ಹುಡಿಕೊಂಡು ಹೆಂಗೆ ಹೋಗ್ಬೇಕು ಜನ? ಮೇವು ನೀರನ್ನು, ಅಡವಿ ನೀರು ಮಡಗಿನ ನೀರು ಅಡವಿ ಮೇವನ್ನೇ ಅವಲಂಬಿಸಿ ಬದುಕುತ್ತೆ ಇರ್ತಕ್ಕಂಥ ಈ ಜನಾಂಗನ ಇವರು ಇಡೀ ಬದುಕನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಜೊತೆಗೆ ಭೂಸ್ವಾಧೀನ ಮಾಡ್ಕೊಂಡ್ರೂ ಕೂಡ ಅನೇಕ ಜನಗಳಿಗೆ ಇನ್ನೂ ಕೂಡ ಹಣವನ್ನು ಕೊಟ್ಟಿಲ್ಲ. ಮತ್ತು ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಸಿವಿಲ್ ಕಾಮಗಾರಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡದೆ ಅವರು ದನ ಕುರಿಗಳು ತಿರುಗಾಡೋದಕ್ಕೆ ಭಾಳ ಸಮಸ್ಯೆ ಆಗಿದೆ. ಮಳೆ ಬಂದ್ರಂತೂ ಕೂಡ ಅವರಿಗೆ ಇನ್ನಿಲ್ಲದ ಮುಗ್ಗಟ್ಟನ್ನು, ಇನ್ನಿಲ್ಲದ ತಿರುಗಾಟದ ಸಮಸ್ಯೆಯನ್ನು ಇವರು ತಂದಿಕ್ಕಿದರು. ಇವರು ಒಂಥರ ರೀತಿ ಶಾಶ್ವತವಾಗಿ ಟ್ರಾಫಿಕ್ ಬಂದ್ ಮಾಡಿದ ರೀತಿ ಒಳಗಡೆಗೆ ಮಾಡಿ ಈ ಅಲೆಮಾರಿ ಬುಡಕಟ್ಟು ಜನಾಂಗ
ಇದು ಸಾಮಾಜಿಕವಾಗಿ ಮತ್ತು ಅದರ ಏನು ಪಶುಪಾಲನಾ ವ್ಯವಸ್ಥೆ ಇದೆಯೋ ಅದು ಒಂದು ರೀತಿಯ ಕರ್ಬು ಮಾಡೋ ರೀತಿಯಲ್ಲಿ ಇವರು NHA ಮಾಡಿರೋದು ಅತ್ಯಂತ ಅಕ್ಷಮ್ಯ. ಕೂಡಲೇ ಈಗ AC ಅವರು ಇಲ್ಲಿ ಬಂದು ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ PD ಇಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ಇಲ್ಲಿ ಯಾವುದೋ ಒಂದು ಮಾಡಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಉಪವಿಭಾಗಾಧಿಕಾರಿಗಳು, ಸ್ಥಳೀಯ ಕಂದಾಯ ಅಧಿಕಾರಿಗಳು ಹೇಳಿರ್ತಕ್ಕಂಥ ಸಾರ್ವಜನಿಕರ ವಿಚಾರಗಳನ್ನು ಅವ್ರಿಗೆ ಮನವರಿಕೆ ಮಾಡೋಕ್ಕೂ ಕೊಟ್ಟ ಸ್ಥಳೀಯ ಅಧಿಕಾರಿಗಳ ನಿರ್ದೇಶನವನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಿರ್ಲಕ್ಷ್ಯ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಅದನ್ನು ನಾವು ಮತ್ತೆ ಇದು ಮಾಡ್ತೀವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಗಮನಿಸಬೇಕು ಮತ್ತು ಇಲ್ಲಿ ದನ ಕುರಿ ಓಡಾಡೋದಕ್ಕೆ ಅನುಕೂಲ ಮಾಡಬೇಕು. ಕರ್ನಾಟಕ ರಾಜ್ಯ ಬುಡಕಟ್ಟು ಸಮುದಾಯ ಏನಿದೆ, ಕಾಡುಗೊಲ್ಲ ಸಮುದಾಯ, ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಈ ಸರ್ವಿಸ್ ರೋಡ್ ಮಾಡಬೇಕು. ಸರ್ವಿಸ್ ರೋಡಲ್ಲಿ ಕುರಿ ದನ ಓಡಾಡೋದು ಒಂದೇ ಅಲ್ಲ, ಜನ ಓಡಾಡಬೇಕು. ಜನ ಓಡಾಡೋದಕ್ಕೆ ಇಲ್ಲಿ ಬಸ್ ಶೆಲ್ಟರ್ನ ಇತ್ತು, ಅದನ್ನು ಕೂಡ ಕಿತ್ತೆಸ್ತವ್ರೆ. ಬಸ್ ಶೆಲ್ಟರ್ ಮಾಡಿಕೊಡ್ಬೇಕು. ಸರಿಯಾದ ರೀತಿ ಒಳಗಡೆಗೆ ಈ ಬುಡಕಟ್ಟು ಸಮುದಾಯವನ್ನು ನೀವು ನಡೆಸ್ಕೊಳ್ಳಿಲ್ಲ ಅಂದರೆ ನಾವು ಖಂಡಿತವಾಗೂ ಪ್ರತಿಭಟನೆಯನ್ನು ಮುಂದುವರಿಸಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡ್ತಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಾರ್ವಜನಿಕರನ್ನು, ನಾಗರಿಕರನ್ನು, ಬುಡಕಟ್ಟು ಸಮುದಾಯಗಳನ್ನು, ಆದಿವಾಸಿಗಳನ್ನು, ಅಲೆಮಾರಿಗಳನ್ನು, ಅರೆ ಅಲೆಮಾರಿಗಳನ್ನು ಗೌರವಯುತವಾಗಿ ನಡೆಸ್ಕೋಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀನಿ. ನಮಸ್ಕಾರ. ಬಗೆಹರಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಈಗ ಬ್ರಿಡ್ಜ್ದಂತೂ ನೀವೇನು ಹೇಳ್ತಾ ಇದ್ದೀರಾ, ನೀರು ನಿಂತ್ಕೊಳ್ಳುತ್ತೆ, ಅದನ್ನು ಸರಿಪಡಿಸ್ಬೇಕು. ಅದು ಖಂಡಿತವಾಗೂ ನಾವು ಮಾಡಿಸ್ತೀವಿ, ಆಯಿತಾ? ಅದಕ್ಕೆ 100% ವಿ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾವು ಮಾತಾಡಿದ್ದೀವಿ, ಅವ್ರಿಗೆ ಸ್ಟ್ರಿಕ್ಟಾಗೂ ಹೇಳಿದ್ದೀವಿ. ಅವ್ರಿಗೆ ಏನೇ ಕ್ಲಿಯರೆನ್ಸ್ ಬೇಕಂದ್ರೂ ಅವ್ರು ಫಸ್ಟ್ ಆ ಬ್ರಿಡ್ಜದನ್ನು ಕ್ಲಿಯರ್ ಮಾಡಬೇಕು ಅಂತ. ಮೊನ್ನೆ ನನಗೆ ಇಂಜಿನಿಯರ್ ಬಂದು ರಿಕ್ವೆಸ್ಟ್ ಕೊಟ್ಟಾಗೂ ನಾನು ಅದನ್ನು ಹೇಳಿದ್ದೀನಿ, ಆ ಬ್ರಿಡ್ಜಲ್ಲಿ ನೀರು ನಿಲ್ಲಬಾರ್ದು. ಸ್ವಲ್ಪ ಮಳೆ ಬಂದರೂ ನೀರು ನಿಲ್ತಾ ಇದೆ, ಅದನ್ನು ಕ್ಲಿಯರ್ ಮಾಡಿ ಅಂತ. ಅದನ್ನು ಕ್ಲಿಯರ್ ಮಾಡಿ ಅವರು ನಿಯರ್ ಬೈ ಕಟ್ಟೆಗೆ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೂ ಎಕ್ಸಿಕ್ಯೂಟ್ ಮಾಡಿಲ್ಲ. ಈಗನೂ ಕೂಡ 12 o'clock ಬರ್ತಾರೆ ಅವರು. ನಾವು ಅದನ್ನು ಖುದ್ದು ಮತ್ತೊಮ್ಮೆ ಬೇಕಾದ್ರೆ ಅಗತ್ಯ ಇದ್ದರೆ ನಾವು ಮತ್ತೊಮ್ಮೆ ಬರ್ತೀವಿ, ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತೇವೆ. ಅದು ಖಂಡಿತವಾಗೂ ಆಗುತ್ತೆ. ಇನ್ನು ಸರ್ವಿಸ್ ರೋಡ್ ರಿಲೇಟೆಡ್ ಅವರು ಮಿನಿಮಮ್ ಇಷ್ಟು ಮೀಟರ್ ರೋಡ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಅವರು ಕನ್ವಿನ್ಸ್ ಆಗ್ತಾ ಇಲ್ಲ, ಮಾಡಲಿಕ್ಕೆ ಅವಕಾಶ ಇಲ್ಲ. ಫೀಸಿಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಟ್ ಈಸ್ ಅ ಪಾಯಿಂಟ್ ವೇರ್ ಅಗೇನ್ ವಿ ನೀಡ್ ಟು ಡಿಸ್ಕಸ್. ನಾವು ಅವ್ರಿಗೆ ಹೇಳಿದ್ವಿ, ಒಂದು ಸರ್ವಿಸ್ ರೋಡಿಗೆ ನೋಡಿ ಒಂದು ಟ್ರ್ಯಾಕ್ಟರ್ ಓಡಾಡೋಷ್ಟಾದರೂ ಅವ್ರಿಗೆ ಜಾಗ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿಂದ ನಮಗೆ ರಿಪ್ಲೈ ಏನು ಬರ್ತಾ ಇದೆ, ಫೀಸಿಬಿಲಿಟಿ ಇಲ್ಲ ಅನ್ನೋ ಒಂದು ರಿಪ್ಲೈ ಬರ್ತಾ ಇದೆ. ರೈಟಿಂಗಲ್ಲೇ ಕೊಡ್ತಾ ಇದ್ದಾರೆ ಅವರು. ಅದ್ರ ಬಗ್ಗೆನೂ ಇವತ್ತು ಮಾತಾಡಲಿಕ್ಕೆ ನಾವು ಅವ್ರನ್ನ ಕರೆದಿದ್ದೀವಿ. 12 o'clock ಅವ್ರು ಬರ್ತಾರೆ. ಸೊ ಹಾಗಾಗಿ ಅದು ಕೂಡ ನಾವು ಬಗೆಹರಿಸುವಂಥದ್ದು ಆಗತ್ತೆ. ಸೊ ಇದೆರಡು ನಮ್ಗೆ ಏನು ರಿಕ್ವೆಸ್ಟ್ ಇದೆ, ಅದು ಫಸ್ಟ್ ಥಿಂಗ್ ಬ್ರಿಡ್ಜದು ನೀರು ನಿಲ್ದಂಗೆ ಅದು ಖಂಡಿತವಾಗೂ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಆಗಬೇಕು. ಬಸ್ ಸ್ಟ್ಯಾಂಡ್ ಅದು ನೋಡಿ ಯಾರು ಬಂದು ಆಫೀಸ್ಗಳ ಹತ್ರ ನಿಂತ್ಕೊಂಡು ಕೆಲಸ ಬಿಟ್ಟು ಅಲಿಯೋದ್ ಬೇಡ. ನಮ್ಮ ಜಾಗದಲ್ಲೇ ಕೆಲಸ ಆಗ್ಬೇಕು. ಮೇಡಮ್ ಹೋಗ್ಬರ್ಲಿ, ನಾವು ಶಾಂತವಾಗಿ ಕೂತ್ಕೋತೀವಿ. ಶಾಂತ ರೀತಿ ಹೋರಾಟ, ಆಮೇಲೆ ಕೆಲಸ ನೋಡಿ ಸರ್, ಈಗ ದಯವಿಟ್ಟು ನಮ್ಮನ್ನ ಕಾಡ್ಬಾರ್ದು ಅಂತ ಹೇಳ್ಬಿಟ್ಟು ಬಹಳ ಉದಾಸೀನ ಮಾಡ್ತಾ ಇದ್ದಾರೆ ಸರ್ಕಾರ. ಆತರ ಎಲ್ಲ ಅನ್ಕೋಬಾರ್ದು, ಹಂಗೇನು ಇಲ್ಲ. ಉದಾಸೀನ ನೋಡಿ ಸರ್, ನಮ್ಗೆ ಏನ್ ತೊಂದರೆ ಮಾಡೋದು ಬಹಳ ಗೊತ್ತು ಸರ್ ನಮಗೆ. ನೋಡಿ ನಾಡಿ ಕೊಡುಗೆ ಮಾಡೋರೆ, ಅಲ್ಲಿ ಚೇತನ ಕೊಟ್ಟವ್ರೆ, ನಾವು ತಿರ್ಗಾಡಕ್ ಆಗ್ತಾ ಇಲ್ಲ. ಹೌದು ಸರ್, ಏನಾರ ಮಾಡಿ ನೀವು ಸ್ವಲ್ಪ ಹೆಲ್ಪ್ ಕೊಡಿ ನಮಗೆ. ಕೊಡ್ಬೇಕು ಸರ್, ಕೊಡ್ಬೇಕು ಸರ್. ನೀವು ಒಳ್ಳೆ ವರ್ಕರ್ ಆಗಿದ್ದೀರಾ, ನಮಗೆ ಬಹಳ ತೊಂದರೆ, ಬಹಳ ತೊಂದರೆ ಕೊಟ್ಟವ್ರು ಸರ್ ಇಲ್ಲಿ. ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಂಡು ಅದಕ್ಕೆ ಏನಿದೆ ಟ್ರ್ಯಾಕ್ಟರ್ ತಂಡ ಏನಾಗಿದೆ ಅಂದ್ರೆ ಕಾಯಿ ತುಂಬಿಕೊಂಬರಕ್ಕಾಗಿಲ್ಲ, ಇದುವರೆಗೂ ಉಳುಮೆ ಮಾಡೋಕ್ಕಾಗಲ್ಲ. ಮತ್ತೆ ಮೇವೆಲ್ಲ ತೊಳೆದಿದ್ದಾರೆ, ಕುರಿ ಮೇಕೆ ಎಲ್ಲ ಸಾಕಾದ ನಮ್ದು ಜಾಸ್ತಿ. ಅದೆಲ್ಲ ಕಟ್ ಮಾಡ್ಕೊಂಡು ತಗೊಂಬರ್ಲಿಕ್ಕೆ ಆಗಿಲ್ಲ ಮೇಡಮ್. ಎಲ್ಲ ಅಲ್ಲಿದೆ ಬಂದ್ಬೇಕು, ನೋಡ್ಬೋದು. ಒಂದ್ ನಿಮಿಷ ಮೇಡಮ್, ಏನಾಗ್ತಾ ಇದೆ ಗೊತ್ತಾ ಇವಾಗ? ನೋಡ್ತಾ ಇದ್ದೀನಿ.